ಗೈಸ್ ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸಲಾಗಿ ಸ್ವಾಗತ. ಇವತ್ತಿನ ಹೋಗಿ ಬಂದ್ಬಿಟ್ಟು ಸ್ಪೆಷಲ್ ಗೈಸ್. ಏನಂದರೆ ನೀವೆಲ್ಲ ಕೇಳ್ಬೋದು, ನಿನ್ನೆ ತಾನೇ ನಮ್ಮ ಅತ್ತೆಯರ ಊರಿಗೆ ಬಂದಿದ್ದೀನಿ, ಅಂದರೆ ನಮ್ಮ ಮಾಮರೂರು. ಅತ್ತೆಯರ ಊರಿಗೆ ಬಂದಿದ್ದೀನಿ ಅಂದರೆ ನಮ್ಮ ಮಾಮರೂರು. ಇಲ್ಲಿ ಸ್ಪೆಷಲ್ ಜಾತ್ರೆ ಐತಿ, 11 ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ. ಅದಕ್ಕೋಸ್ಕರ ಜಾತ್ರೆ ಒಳಗೆ ಫುಲ್ ರೆಡಿ ಆಗಿ ಹೋಗ್ಬೇಕು ಗೈಸ್. ಈಗ ನೋಡ್ರಿ, ಈ ಶರ್ಟಿಗೆ ಇಲ್ಲೆಲ್ಲ ಇಲ್ಲಿ ಭಂಡಾರದ ಹಬ್ಬ ಅಂತೆ. 12 ದಿವಸ ಗೈಸ್, 12 ದಿವಸ, 11 ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ. 12 ದಿವಸ ನಡೆಯೋದು ಜಾತ್ರೆ ಬಂದ್ಬಿಟ್ಟು. ಅದಕ್ಕೋಸ್ಕರ ಫುಲ್ ಎಲ್ಲ ಭಂಡಾರ ಹೋಗ್ತಾರೆ. ಅದು ಕ್ರೇಜ್ ಇರ್ತೈತಿ ಲಾಗ್, ನೀವರಿಗೆ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಮಾಡ್ತಾ ಇದ್ದೀನಿ. ಬರ್ರಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ನೋಡ್ರಿ, ಈ ಜಾತ್ರೆಗೆ ಸ್ಪೆಷಲ್ ಆಗಿ ನಮಗೆ ಔಟ್ಫಿಟ್ ತಂದಿದ್ರ. ಆ ಔಟ್ಫಿಟ್ ಹಾಕೊಂಡು ಹೆಂಗೆ ರೆಡಿ ಅದ್ ಬರ್ರಿ ನೋಡ್ರಿ. ಹೆಂಗಿದ್ದವನ ಹಿಂಗೆ ರೆಡಿ ಅದ್ ನೋಡ್ರಿ. ಫೈನಲಿ ಗೈಸ್ ನೋಡ್ರಿ, ಈ ಔಟ್ಫಿಟ್ ಹಾಕೊಂಡಿನಿ, ಈ ಔಟ್ಫಿಟ್ ಹಾಕೊಂಡಿನಿ, ಹೆಂಗೆ ಕಾಣ್ತೀನಿ ಕಮೆಂಟ್ ಮಾಡಿರಿ ಗೈಸ್ ಅಂತ ಹೇಳ್ತಾ. ಈ ಔಟ್ಫಿಟ್ ಮಾತ್ರ ನನಗೆ ಮಾತ್ರ ಸೂಪರ್ ಗೈಸ್, ಯಾಕಂದ್ರೆ ಭಾಳ ಇಷ್ಟ ಆಯ್ತು. ಇದು ಹಬ್ಬದ ಸ್ಪೆಷಲ್ ಗೈಸ್ ಇಲ್ಲಿ, ಯಾಕಂದರೆ ಎಲ್ಲ ಭಂಡಾರ ಹೋಗಿಡ್ತಾರಲ್ಲ, ಅದಕ್ಕೋಸ್ಕರನೇ ಈ ಕುರ್ತಾ ಆ್ಯಂಡ್ ವೈಟ್ ಪ್ಯಾಂಟ್ ತಂದಾರ. ಫುಲ್ ಕ್ರೇಜಿ ಅನಿಸ್ತು ಗೈಸ್ ಈ ಔಟ್ಫಿಟ್ ನೋಡಿ. ಹಾಗೆ ನಿಮಗೆ ಹೆಂಗೆ ಅನಿಸ್ತು ಈ ಔಟ್ಫಿಟ್ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈಗ ಬರ್ರಿ ದೇವಸ್ಥಾನ ಹತ್ರ ಹೋಗ್ಬೇಕು. ದೇವಸ್ಥಾನ ಹತ್ರ ಫುಲ್ ಎಲ್ಲ ಕುಂಭ ಹೊತ್ತಾರ, ಹಂಗೆ ಡೊಳ್ಳು ಅದಾವು, ಅಲ್ಲಿ ಹೋಗಿ ನೋಡಂಬರ್ರಿ. ಈಗ ಅದಕ್ಕೋಸ್ಕರ ನೋಡ್ರಿ, ನಾನು ನಮ್ಮ ಮಳೆಯ ರೆಡಿಯಾಗಿ ಹೊಂಟಾಗ್ಬಿಟ್ಟಿವಿ ದೇವಸ್ಥಾನ ಹತ್ರ. ಈಗ ಬರ್ರಿ ನಾವು ಕೂಡ ಎಲ್ಲರೂ ಹೋಗೋಣ್ರಿ. ಫೈನಲಿ ನೋಡ್ರಿ ಗೈಸ್, ದೇವಸ್ಥಾನ ಹತ್ರ ಬಂದಿವಿ. ದೇವಸ್ಥಾನ ಹತ್ರ ಬಂದು ನೋಡಿದ್ರೆ ಎಲ್ಲ ಒಲಿ ಗೈಸ್, ಎಲ್ಲಿ ನೋಡಿದ್ರು ಎಲ್ಲೋ ಗೈಸ್. ಯಾಕಂದ್ರೆ ಇದು ದೇವಿಯ ಜಾತ್ರೆ, ಅದಕ್ಕೋಸ್ಕರ ಎಲ್ಲ ಎಲ್ಲೋ ಡ್ರೆಸ್ ಹಾಕೊಂಡು ನಮ್ಮ ಥರನೇ ಔಟ್ಫಿಟ್ ಹಾಕೊಂತಾರೆ ಗೈಸ್, ಸೇಮ್ ಟು ಸೇಮು. ಯಾಕಂದರೆ ಫುಲ್ ಸ್ಪೆಷಲ್ ಗೈಸ್, ಭಂಡಾರ ಹೋಗಿಡ್ತಾರೆ. ಅದರ ಬೇರೆ ಫುಲ್ ಕಾಣಬೇಕಲ್ಲ ಎಲ್ಲ ಭಂಡಾರ ಅಂದು ದೇವಿಯ ಒಂದು ಪ್ರತ್ಯೇಕವಾಗಿ ಈ ಉಡುಗೆ ಹಾಕಿದ್ದಾರೆ ಗೈಸ್ ಎಲ್ಲರೂ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಡೊಳ್ಳು ಸ್ಟಾರ್ಟ್ ಆಗೇ ಬಿಡ್ತು ಗೈಸ್. ಫುಲ್ ನಮ್ಮ ಹಳೆ ಸಂಪ್ರದಾಯ ಪರಂಪರೆ ಎದ್ದು ಕುಣಿತಾ ಇತ್ತು ಗೈಸ್. ಇಲ್ಲೆಲ್ಲ ನೋಡಿದರೆ ಹಿಂಗೆಲ್ಲ ಹಳ್ಳಿಯಲ್ಲಿ ಮಾಡೋದೇ ಬೆಸ್ಟ್ ಗೈಸ್ ಜಾತ್ರೆ. ಈಗ ಸಿಟಿ ಒಳಗೆ ನೋಡಬೇಕು, ಏನು ಮಾಡ್ತಾ ಇಲ್ಲ ಜಾತ್ರೆ, ಈ ಥರ ಮಾಡಲ್ಲ ಗೈಸ್ ಹಳ್ಳಿಯಲ್ಲಿ ಮಾಡಿದಂಗೆ. ಅದಕ್ಕೋಸ್ಕರ ನಮಗೆ ಹೆಮ್ಮೆ ಅನ್ಸಿದ್ದು ನೋಡ್ರಿ. ಈಗ ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಎಲ್ಲಿಗೆ ಅಂದರೆ, ಊರ ಹೊರಗಡೆ ಒಂದು ಪ್ಲೇಸ್ ಅಂತ ನಿಗದಿತ ಮಾಡಿರ್ತಾರೆ. ಆ ಪ್ಲೇಸ್ಗೆ ಹೋಗಿ ದೇವಿ ಪಲ್ಲಕ್ಕಿ ರೆಡಿ ಆಗಿರ್ತವೆ ಗೈಸ್. ಅವನ್ನೆಲ್ಲ ಪೂಜೆ ಮಾಡಿ ನೆಕ್ಸ್ಟ್ ಅವನ್ನೆಲ್ಲ ತರೋದು, ಅಲ್ಲೆಲ್ಲ ಪೂಜೆ ಮಾಡಿದ ಮೇಲೆ ನೆಕ್ಸ್ಟ್ ಭಂಡಾರ ಆಡೋದು ಗೈಸ್. ಇದೇ ಇವತ್ತಿನ ಕಾರ್ಯಕ್ರಮ. ಬರ್ರಿ ಈಗ ನೋಡ್ರಿ, ಇಲ್ಲಿ ಒಂದು 200-300 ಮಹಿಳೆಯರು ಕುಂಭ ಹೊತ್ತು ಈಗ ಆ ದೇವಿಯ ಪಲ್ಲಕ್ಕಿ ತರೋಕ್ಕೆ ಸಾಕ್ತಿದ್ದಾರೆ ಗೈಸ್. ಫುಲ್ಲು ಈಗ ಇಲ್ಲಿಂದ ಹೇಳಿದು 1 ಕಿಲೋಮೀಟ್ರ್ ಐತಿ, ಆ ಪ್ಲೇಸಿಗೆ ಹೋಗ್ಬೇಕು. ಈಗ ಆ ಪ್ಲೇಸಿಗೆ ಹೋಗಿ ಆ ಪಲ್ಲಕ್ಕಿ ಅಂತ ತರ್ಬೇಕು ಗೈಸ್. ಬರ್ರಿ ಈಗ ಹೋಗ್ತಾರನ್ರಿ. ನೋಡ್ರಿ ಗೈಸ್, ಈಗ ಊರಾಚೆ ಇರುವ ದೇವಿಯ ಪಲ್ಲಕ್ಕಿಗಾಗಿ ಎಲ್ಲ ಮಹಿಳೆ ಹೊತ್ತು ಕುಂಬಾರ ಹಾಗೂ ಡೊಳ್ಳು ಸಮೇತ ಈಗ ಬಂದಾಯಿತು. ಈಗ ತದನಂತರ ನೆಕ್ಸ್ಟ್ ಗೈಸ್, ದೇವಿಯ ಈ ಪಲ್ಲಕ್ಕಿಗಾಗಿ ಕುಂಭ ಹೊತ್ತ ಮಹಿಳೆಯರು ದೇವಿಯ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಕುಂಭವನ್ನು ತಲೆ ಮೇಲೆ ಹೊರಬೇಕು ನಿರಂತರವಾಗಿ ಗೈಸ್. 2-3 ಗಂಟೆ ತಲೆ ಮೇಲೆ ಇರಬೇಕು ಆ ಕುಂಭ, ಕೆಳಗೆ ಅದನ್ನು ತಾಕಿಸುವಂತಿಲ್ಲ. ನಂತರ ದೇವಿಯ ಪಲ್ಲಕ್ಕಿ ಪೂಜೆ ಆದ ನಂತರ ದೇವಿಯನ್ನು ಹೊತ್ತುಕೊಂಡು ಭಂಡಾರವನ್ನು ಹಾಡುತ್ತಲೇ ಗ್ರಾಮದೊಳಗೆ ದೇವಿಯನ್ನು ಸ್ವಾಗತಿಸಬೇಕು. ಇದು ನಮ್ಮ ಹಿರಿಯರಿಂದಲೂ ಬಂದಿರುವ ಹಬ್ಬ ಗೈಸ್. ಹಾಗಾಗಿ ಈಗ ನೋಡ್ರಿ, ಭಂಡಾರವನ್ನು ಆಡಲು ಒಂದು ಟ್ರ್ಯಾಲಿ ಭಂಡಾರ ತರಿಸಿದ್ದಾರೆ ಗೈಸ್ ಫುಲ್ಲು. ಯಾಕೆಂದರೆ 2-3 ಸಾವಿರ ಜನಕ್ಕೆ ಆಗಬೇಕಲ್ಲ, ಅದಕ್ಕೋಸ್ಕರ. ಹಂಗೆ ನೆಕ್ಸ್ಟ್ ನೋಡ್ರಿ, ದೇವಿಯ ಪಲ್ಲಕ್ಕಿಯ ಪೂಜೆ ಆಗ್ತಾ ಇದೆ. ಈ ಪೂಜೆ ಆದ ನಂತರ ದೇವಿಯ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಊರಿನ ಕಡೆ ಸಾಗುವುದು ಗೈಸ್, ಅಷ್ಟೇ ಇರೋದು. ಬರ್ರಿ ಈಗ ಪೂಜೆನೂ ಹೇಗೆ ಥರ ಮಾಡ್ತಾರೆ. ಫೈನಲ್ ಗೈಸ್, ಈಗ ದೇವಿ ಪಲ್ಲಕ್ಕಿ ಪೂಜೆ ಆಯಿತು. ನೆಕ್ಸ್ಟ್ ಈಗ ಏನಿದ್ರು ಭಂಡಾರ ಆಡುತ್ತಲ್ಲಿ ದೇವಿಯನ್ನು ಊರಿನ ಕಡೆ ಸಾಗಿಸುವುದು ಅಷ್ಟೇ ಇರೋದು. ಈಗ ಬರ್ರಿ ಭಂಡಾರವನ್ನು ಆಡುತ್ತಲ್ಲಿ ದೇವಿಯನ್ನು ಊರಿನ ಕಡೆ ಸಾಗಿಸೋಣ. ನೋಡ್ರಿ, ಫೈನಲಿ ಭಂಡಾರ ಸ್ಟಾರ್ಟ್ ಆಗೇ ಬಿಡುತ್ತೆ ಗೈಸ್. ಫುಲ್ ಕ್ರೇಜ್ ಅನ್ಕೊಂಬಿಟ್ರಿ. ಇದು ಮಾತ್ರ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಭಂಡಾರ ಆಡ್ತಾರೆ. ಹೆಣ್ಣು ಗಂಡು ಎನ್ನದೆ ಫುಲ್ ಎಲ್ಲರೂ ಸಮಾನ ರೀತಿಯಲ್ಲಿ ಭಂಡಾರ ಆಡ್ತಾರೆ ಗೈಸ್. ಇದು ಮಾತ್ರ ಭಾಳ ಇಷ್ಟ ಆಯಿತು. ಹಾಗೆ ಗೈಸ್, ನಮ್ಮ ಉತ್ತರ ಕರ್ನಾಟಕದ ಕಡೆ ಹಬ್ಬ ಅಂದ್ರೆ ಒಂದು ಗತ್ತು ಗಮ್ಮತ್ತು ಇರ್ತವೆ. ಇಲ್ಲಾಂದ್ರೆ ಹಬ್ಬದೊಳಗೆ ಮಜನೇ ಇರಲ್ಲ ನೋಡ್ರಿ. ಈಗ ಬರ್ರಿ ಭಂಡಾರ ಹಾಡೋದು ನೋಡ.
ಫುಲ್ ಗೈಸ್ ಇಷ್ಟೊತ್ತು ಶಾಂತರಹಿತವಾಗಿ ಸಾಗಿದ್ದ ದೇವಿ ಈಗ ಆ, ಏನೋ ಗೊತ್ತಿಲ್ಲ ದಾರಿ ಕಾಣದಿದ್ದಾಗ ಊರಿನ ಅಗಸಿಗೆ ಬಂದಾಗ ದೇವಿ ಭಾಳ ರುದ್ರೋತ್ತರ ಅಂತ ಹೇಳ ನೋಡ್ಬಿಡ್ರಿ ನೀವು ಹೆಂಗೆ ಅನ್ನೋದೆ. ನೋಡ್ರಿ ಗೈಸ್ ಹಿಂಗೆ ರುದ್ರಾವತಾರ ತಾಳ ಕಾರಣ ಏನಂದ್ರೆ ಒಂದು ಆಕೆಗೆ ದಿಕ್ಕು ಕಾಣೋದಿಲ್ಲಂತೆ. ಆನಂತರ ಭಾಳ ವರ್ಷಗಳ ನಂತರ ಹಬ್ಬವನ್ನು ಆಚರಣೆ ಮಾಡ್ತಿರಲ್ಲ ತನ್ನ ಪವಾಡವನ್ನು ತೋರಿಸ್ತಾಳಂತೆ. ಅದಕ್ಕೋಸ್ಕರ ಆ ರೀತಿ ರುದ್ರಾವತಾರ ತಾಳ್ತಾಳ ಅಂತ ಹೇಳ್ತಾರೆ ಗೈಸ್. ಈಗ ನೆಕ್ಸ್ಟ್ ಏನಿಲ್ಲ, ದೇವಿ ಪಲ್ಲಕ್ಕಿಗಳನ್ನು ಮಂಟಪದಲ್ಲಿ ಇರಿಸುವುದು. ಮಂಟಪದಲ್ಲಿ ಇರಿಸಿದ ನಂತರ ನೆಕ್ಸ್ಟ್ ಗ್ರಾಮದ ಪ್ರತಿಯೊಂದು ಮನೆಗೆ ಹಾಗೂ ಓಣಿಗಳಿಗೆ ಬರ್ತಾಳೆ ಗೈಸ್. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅಂದರೆ ನಾಳೆಯಿಂದನೇ ಸ್ಟಾರ್ಟು ಬರೋಕ್ಕೆ ಮನೆಗೆ. ಹಂಗೆ ಈಗ ನೋಡ್ರಿ ಮಠದ ಒಳಗೆ ಆಲ್ರೆಡಿ ಅಲ್ಲೇ ಕುಂದ್ರಿಸ್ಬಿಟ್ರೆ. ಇವತ್ತಿನ ಹಬ್ಬ ಇಷ್ಟೇ ಗೈಸ್, ಕ್ಲೋಸ್ ಆಯ್ತು ಇವತ್ತು. ಈಗ ಅಲ್ಲಿ ಮಧ್ಯಾಹ್ನದ ಉಪಹಾರನ ಸೇವಿಸಿ ಮನೆಗೆ ಹೋಗೋದು. ನೆಕ್ಸ್ಟ್ ಮತ್ತೆ ನಾಳೆ ಕೂಡ ಭಂಡಾರವನ್ನು ಆಡುತ್ತಾ ಮನೆಗೆ ದೇವಿ ಎಲ್ಲರ ಮನೆಗೆ ಹೋಗ್ತಾಳೆ ಗೈಸ್. ಗೈಸ್ ಫೈನಲಿ ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ಡೇ ವಿಡಿಯೋ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನಿನ್ನೆ ಹೇಳಿದಾಗೆ ಇವತ್ತು ದೇವಿ ಮನೆಗೆ ಬರ್ತಾಳೆ ಗೈಸ್. ಹಾಗೆ ಏರಿಯಾಕ್ಕೆ ಫುಲ್ಲು ಭಂಡಾರ ಇವತ್ತು ಕೂಡ ಆಡೋದು. ಇಲ್ಲೇ ನಮ್ಮ ಮನೆ ಮುಂದೆ ಗೈಸ್ ಭಂಡಾರ ಆಡೋದು. ನಿನ್ನೆ ಊರು ತುಂಬ ಆಡಿದ್ವಿ, ಆದರೆ ಇವತ್ತು ಮನೆ ಮುಂದೆನೇ ಭಂಡಾರ ಆಡೋದು ಫುಲ್ಲು. ಬರ್ರಿ ಇವತ್ತಿನ ವಿಡಿಯೋ ನೋಡೋಣ ರೀ. ಫುಲ್ ನೋಡ್ರಿ ಬಂತ ದೇವ್ರು. ಈಗ ಎಲ್ಲ ಭಂಡಾರ ಹೋಗ್ತಾರ್ರಿ ಈಗ ನೋಡ್ರಿ, ಬರೀ ಕ್ರೇಜಿ ಐತಿ ದೇವ್ರು ಮಾತ್ರ. ಅಲ್ಲಿ ಬಂತಲ್ಲ ಅದು ಹೌದ್ರಿ. ಬರ್ರಿ ಈಗ ಅಲ್ಲಿ ಹೋಗ್ರಿ, ಮಸ್ತ್ ಐತಿ ನೋಡಕ್ಕೆ. ಆಡ್ಕೊಂಡು ಸಾಲ್ದ್ರಿ ನೋಡಿ ಬರ್ರಿ ಈಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ. बाय बाय टाटा गुड बाय गया. ನೋಡಿದ್ರಲ್ಲ ಗಾಯ್ಸ್ ಇಲ್ಲಿ ಭಂಡಾರ ಪ್ರಭಾವ ಹೆಂಗೈತಿ. ಯಾರನ್ನ ಕೇಳಲ್ಲ ಗಾಯ್ಸ್, ಒಟ್ಟು ಭಂಡಾರ ಹೋಗ್ಬೇಕಂತ ಸ್ಟಾರ್ಟ್ ಮಾಡಿದೆ ಅಂದರೆ ಮುಗೀತು. ನೋಡ್ರಿ ಗಾಯ್ಸ್ ಯಾವ ಥರ ಹೋಗ್ತಾರೆ ಅಂದರೆ ಭಂಡಾರ ಫುಲ್. ಇದು ಭಂಡಾರದ ಹಬ್ಬ ಗಾಯ್ಸ್. ನೋಡಿದ್ರಲ್ಲ ನನ್ನ ಕಣ್ಣೊಳಗೆ ಹೋದ್ರೆ ಅಷ್ಟು ಭಂಡಾರ ಇತ್ತು ಗಾಯ್ಸ್. ಫುಲ್ಲು ಕಣ್ಣು ಮುಚ್ಚಿ ತೆಗಿಯಂಗಿಲ್ಲ ಒಟ್ಟೊಟ್ಟು ಆ ಟೈಪು ಫುಲ್ಲೆಲ್ಲ ಕಣ್ಣಾಗೆಲ್ಲ ಹೋಗ್ತಿತ್ತು. ಆದರೂ ಹುಷಾರಾಗಿರ್ಬೇಕು ಗಾಯ್ಸ್ ಈ ಭಂಡಾರದ ಹಬ್ಬದಲ್ಲಿ. ಆದರೂ ಈಗ ಮನೆ ಮುಂದೆ ದೇವ್ರು ಬಂತು. ದೇವ್ರು ನಮ್ಮ ಮನೆ ಮುಂದೆನೇ ಹೋಯ್ತು ಗಾಯ್ಸ್. ವಾಪಸ್ ಮತ್ತೆ ರಿಟರ್ನ್ ಬರ್ತೈತಿ ಆ ದೇವ್ರು ಬಂದ ನಂತರ ಮತ್ತೆ ಇಲ್ಲಿ ನೀರು ಹಾಕಿ ಕಾಯಿ ಹೊಡೆದು ಫುಲ್ಲು ದೇವಿ ಆಶೀರ್ವಾದ ತಗೊಳೋದು ಗಾಯ್ಸ್. ನೋಡ್ರಿ ಭಂಡಾರ ಎಷ್ಟೈತೆ ಅಂದ್ರೆ ಏರಿಯಾಕ್ಕೆ ಫುಲ್ಲು ಒಂದು 10 ಚೀಲ ಇಳಿಸ್ಯಾರ ಗಾಯ್ಸ್. ಫುಲ್ ಕ್ರೇಜಿ ನೋಡ್ರಿ. ಹುಡುಗರೆಲ್ಲ ಯಾವ ಟೈಪ್ ಆಗ್ಯಾರ ಫುಲ್. ಈಗ ದೇವ್ರು ಮತ್ತೆ ವಾಪಸ್ ಬಂತು. ಬರ್ರಿ ಈಗ ಕಾಯಿ ಹೊಡೆದು ದೇವ್ರಿಗೆ ನೈವೇದ್ಯ ಸಲ್ಲಿಸಿ ಮತ್ತೆ ಮುಂದೆ ಕಳಿಸ್ಯಾನ ಗಾಯ್ಸ್ ದೇವಿನ. ನೋಡ್ರಿ ನೆಕ್ಸ್ಟ್ ಈ ಕಣ್ಣೊಳಗೆ ಹೋಗಿತ್ತು ರೀ ಫುಲ್ ಭಂಡಾರ. ಅದಕ್ಕೆ ಕೆಂಪಗೈತೆ ನೋಡ್ರಿ ಫುಲ್ಲು. ಮತ್ತು ಅದ್ರಾಗ ಬಣ್ಣ ಹೋಗ್ತಾರೆ ಅದ ಕಣ್ಣಿಗೆ ಹೋಗ್ತಾರೆ ನೋಡ್ರಿ. ಎಷ್ಟು ಅಂದ್ರೆ ಹಂಗೈತ್ರಿ ಇಲ್ಲಿ ಭಂಡಾರದವ. ಏನು ಮಾಡೋಕ್ಕಾಗಲ್ಲ, ದೇವಿ ಜಾತ್ರೆ ಎಲ್ಲ ಆಗೋದು ಒಳ್ಳೇದಕ್ಕೆ ಅನ್ಬೇಕು, ಸಾಕ್ತಾ ಇರ್ಬೇಕು. ನೋಡ್ರಿ ಗಾಯ್ಸ್ ನೆಕ್ಸ್ಟ್ ಏನಾಯ್ತು ಅಂತ ನೋಡತ್ಲಿ ದೇವಿ ಪಲ್ಲಕ್ಕಿ ವಿದ್ಯುತ್ ತಂತಿಗೆ ಸಿಕ್ಕಾಕೊಂಡಿದೆ ಗಾಯ್ಸ್. ಯಾಕೋ ಪುಣ್ಯ ಅವಶ್ಯ ಕರೆಂಟ್ ಎಲ್ಲ ತೆಗೆದಿದ್ರೆ ಗಾಯ್ಸ್ ಮುನ್ನೆಚ್ಚರಿಕೆ ಕ್ರಮವಾಗಿ. ಇದಕ್ಕೋಸ್ಕರನೇ ಈ ಥರ ಆಗ್ಬೋದು ಅಂತ ಫುಲ್ಲು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಈ ಕರೆಂಟ್ ತೆಗೆದ ಕಾರಣ ಇವತ್ತೆಲ್ಲ ಒಳ್ಳೇದಾಗಿದೆ ಗಾಯ್ಸ್ ಇಲ್ಲಿ. ಇಲ್ಲಾಂದಿದ್ರೆ ನೆಕ್ಸ್ಟ್ ನಡೆಯೋದೇ ಬೇರೆ ಆಗ್ತಿತ್ತು. ಎಲ್ಲ ದೇವಿ ಆಶೀರ್ವಾದ. ನಾವೇನು ದೇವಿಯ ಕಾಲು ಕೆಳಗಿರೋ ಗಾಯ್ಸ್. ದೇವಿ
ಹೆಂಗೆ ಆಗ್ಬೇಕು ಹೆಂಗಿರ್ಬೇಕು ಅನ್ನೋದು ಆ ದೇವಿಗೆಲ್ಲ ಗೊತ್ತು ಗೈಸ್. ಅದಕ್ಕೋಸ್ಕರ ಎಲ್ಲರನ್ನ ಕಾಪಾಡಿಲ್ಲ ಅಂತ ಹೇಳ್ಕೊಂತ ಇದೆಲ್ಲ ದೇವಿಯ ಪ್ರಭಾವ ಅಂತ ದೇವರನ್ನು ನೆನೆಸುತ್ತಾ ಮತ್ತೆ ದೇವಿಯ ಪಲ್ಲಕ್ಕಿ ಮುಂದೆ ಸಾಗುತ್ತದೆ ಗೈಸ್. ನೋಡಿದ್ರಲ್ಲ ಗೈಸ್ ದೇವಿಯ ಭಕ್ತ ಸಾಗರ ಎಷ್ಟು, ಹಾಗೆ ದೇವಿಯ ಪ್ರಭಾವ ಹೆಂಗೆ ಅನ್ನೋದು. ಈಗ ಇಲ್ಲಿ ನೋಡಿ ಬರ್ರಿ ದೇವಿಯ ಪ್ರಭಾವ ಹೆಂಗೈತೆ ಅನ್ನೋದು ತೋರಿಸ್ನು. ಫುಲ್ ಭಂಡಾರ ಗೈಸ್, ಎಲ್ಲಿ ನೋಡಿದ್ರು ಭಂಡಾರ. ಫುಲ್ಲು ಒಂದು ರಸ್ತೆಯಲ್ಲಿ, ಒಂದು ಮನೆಯಲ್ಲಿ, ಎಲ್ಲಿ ನೋಡಿದ್ರು ಭಂಡಾರ 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 ಗೈಸ್. ದೇವಿಯ ಪ್ರಭಾವ ದೊಡ್ಡದ ಗೈಸ್. ಬರ್ರಿ ದೇವಿಯ ಪ್ರಭಾವವನ್ನು ನೀವು ಕೂಡ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಗೈಸ್ ದೇವಿಯ ಪ್ರಭಾವ. ಈಗ ತದನಂತರ ಬಂದಿದ್ದು ಸೀದಾ ಉಪಹಾರ ಸೇವಿಸಲು ಗೈಸ್. ಇಲ್ಲಿ ಬಂದುಬಿಟ್ಟು ಬೆಳಿಗ್ಗೆಯ ಟಿಫನ್ ಹಾಗೆ ಮಧ್ಯಾಹ್ನದ ಉಪಹಾರ, ರಾತ್ರಿಯ ಊಟ, 12 ದಿನವೂ ಇಲ್ಲಿ ಊಟದ ವ್ಯವಸ್ಥೆ ಏರ್ಪಡಿಸಿರ್ತಾರೆ ಗೈಸ್. ಹಾಗೆ ನೆಕ್ಸ್ಟ್ ನಾವು ಅಲ್ಲೇ ಊಟ ಮಾಡಿ ಮನೆಗೆ ಹೋದ್ವಿ ಗೈಸ್. ನಂತರ ಸಾಯಂಕಾಲ ಮತ್ತೆ ಸಿಗೋಣ ಅಂತ ಹೇಳಿ. ಹಲೋ ಗಾಯ್ಸ್, ಫೈನಲಿ ಈವ್ನಿಂಗ್ ಟೈಮಲ್ಲಿ ನೋಡ್ರಿ ದೇವ್ರ ಹತ್ರ ಬಂದಿದ್ವಿ. ದೇವ್ರ ಹತ್ರ ನೋಡ್ರಿ ಫುಲ್ ಬಂದಾಗ ಈ ಥರ ಲೈಟಿಂಗ್ಸ್ ಹಾಕ್ಸಿದ್ರು. ಇದು ಮಾತ್ರ ಭಾಳ ಲೈಕ್ ಆಯಿತು ಗಾಯ್ಸ್. ನನಗೆ ಮಾತ್ರ ಪರ್ಸ್ನಲಿ ಭಾಳ ಇಷ್ಟ ಆಯಿತು. ಹಾಗೆ ನೋಡ್ರಿ ಮಂಟಪದೊಳಗೆ ದೇವ್ರು ಕುಂದಿರ್ಸಿದ್ರಲ್ಲ ಅಲ್ಲಿಗೆ ಬಂದಿವಿ ಈಗ. ಅಲ್ಲಿಗೆ ಯಾಕಂದರೆ ಫುಲ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ವಿ. ಅದಕ್ಕೋಸ್ಕರ ಅಲ್ಲಿ ಒಟ್ಟು ದೇವ್ರ ದರ್ಶನ ತೊಗೊಂಡು ಫುಲ್ ನೋಡ್ರಿ 2 ದೇವರಿದ್ದು, ದ್ಯಾಮಮ್ಮ ದುರ್ಗಮ್ಮ ಅಂತ. ಆ ದೇವ್ರ ದರ್ಶನ ತೊಗೊಂಡಿಲ್ಲ. ನೆಕ್ಸ್ಟ್ ಸೈಡ್ಗೆ ಫುಲ್ಲು ಪ್ರವಚನ ಇಟ್ಟಿದ್ರು ನೋಡ್ರಿ. ಅಲ್ಲಿಗೆ ಯಾರು ಬಂದಿದ್ರು ಅಂದರೆ ಯೂತ್ ಸ್ಟಾರ್ ಗೈಸ್, ಯೂತ್ ಮೋಟಿವೇಶನ್ ಅಂತಲೇ ಹೇಳ್ಬೋದು. ರೇಖಾ ಮಂಜುನಾಥ್ ಅವರು. ನೀವು ಕೇಳುವರೆ ಅವ್ರ ಸ್ಪೀಚ್ ಹೆಂಗೆ ಕೊಡ್ತಾರಂತ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕ್ಕೂ ಮುಂಚೆ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದಲ್ಲಿತ್ತು ಭವಿಷ್ಯವಾಣಿ ನುಡಿದಿದ್ರು. ಕಲ್ಯಾಣದ ಭವಿಷ್ಯವಾಣಿಯನ್ನ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಕೆಟ್ಟು ಹಾಳಾಗುವುದು ಕಲ್ಯಾಣ. ಫೈನಲ್ ಗೈಸ್ ಅಲ್ಲೆಲ್ಲ ಸ್ಪೀಚ್ ಕೇಳಿ ಕೊನೆಗೂ ಜಾತ್ರೆ ಕಡೆ ಬಂದೇಬಿಟ್ಟು ನೋಡ್ರಿ. ಜಾತ್ರೆ ಕಡೆ ಬರತ್ಲೇ ನಮಗೆ ನೆನಪು ಬರೋದೆ ಗೈಸ್, ನಮ್ಮ ಬಾಲ್ಯದ ನೆನಪು. ಯಾಕಂದ್ರೆ ನಾವು ಯಾವಾಗಲೂ ನೋಡ್ತಿದ್ದೆ ಈ ಆಟಕ ಸಾಮಾನುಗಳು ಗೈಸ್. ಇದು ಒಂಥರ ಸ್ಪೆಷಲ್ ಮೂಮೆಂಟ್ ನಮ್ಮ ಲೈಫ್ ಒಳಗೆ ಅನ್ಕೊತೀನಿ. ನಮಗೆ ಎಷ್ಟೇ ವರ್ಷ ಕಳೆದ್ರು ನಾವು ಮೊದಲು ಈ ಜಾತ್ರೆಗೆ ಹೋದಾಗ ಆಟಕ ಸಾಮಾನು ನೋಡೋದು ಮಾತ್ರ ಬಿಡಲ್ಲ ಗೈಸ್. ಅದು ಯಾಕಂದರೆ ಈ ಚೈಲ್ಡ್ ಮೆಮೊರೀಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನೋಡ್ರಿ ಆಗ ಅನ್ಕೊಂತ ಮುಂಚೆ ಆಗ್ತಾ ಇರೋಕಾದ್ರೆ ಇನ್ನೊಂದು ನೆನಪು ಗೈಸ್ ನಮ್ಮ ಮುಂದೆ. ಎಲ್ಲ ಚಿಕ್ಕವರಿದ್ದಾಗ ಆಡ್ತಿದ್ದ ಈ ಜಂಪಿಂಗ್ ಕೂಡ ಒಂದು ನೆನಪು ಗೈಸ್ ನಮಗೆ. ನೆಕ್ಸ್ಟ್ ನೋಡ್ರಿ ಅವನ್ನೆಲ್ಲ ನೆನಪು ಮಾಡ್ಕೊಂಡು ನಾವು ಆಡೋಕೆ ಹೋಗಿದ್ದೆ ಸೀದಾ ಬ್ರೇಕ್ ಡ್ಯಾನ್ಸ್ ಗೈಸ್. ಯಾಕಂದರೆ ಬ್ರೇಕ್ ಡ್ಯಾನ್ಸ್ ಈಸ್ ವೆರಿ ಸ್ಪೆಷಲ್. ಅದೇನೋ ಗೊತ್ತಿಲ್ಲ, ಒಂಥರ ಮಜಾ ಗೈಸ್. ಅದನ್ನ ಹತ್ತೋಕೆ ಅಷ್ಟಾಗಲೇ ಡ್ರ್ಯಾಗನ್ ಇಂಟ್ರೆಸ್ಟ್ ಬರೋಲ್ಲ. ಅದಕ್ಕೋಸ್ಕರನೇ ಈಗ ಬ್ರೇಕ್ ಡ್ಯಾನ್ಸ್ ಆಡೋಕೆ ನಾನು ನಮ್ಮ ಮೂಲಿ ಬಂದ್ಬಿಟ್ಟು ನೋಡ್ರಿ. ಈ ಬ್ರೇಕ್ ಡ್ಯಾನ್ಸ್ ಎಲ್ಲ ಮೂಲಿ ರಿಯಾಕ್ಷನ್ ಹೆಂಗಿರ್ತೈತಿ ನೋಡಂಬರ್ರಿ. All the ladies hold up, hop in the ride, it's a brand new motor. Get on the fly, live la vida loca. My body fat.